ಇಂದು ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿರುವಂತಹ ಪ್ರಮುಖ ಬೆಳವಣಿಗೆಗಳನ್ನು ನೇರವಾಗಿ ಮತ್ತು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲನೇದು, ಅಮೆರಿಕ ಇರಾನ್ ಶಾಂತಿ ಒಪ್ಪಂದ ಮತ್ತು ದುಬೈ ಮಾರುಕಟ್ಟೆಯ ಕುಸಿತ. ಇಷ್ಟು ದಿನ ಅಮೆರಿಕದವರು ಇರಾನ್ ದೇಶದ ಮೇಲೆ ನಿರ್ಬಂಧಗಳನ್ನು ಹಾಕಿದ್ರು. ಅಂದರೆ ಇರಾನ್ ತನ್ನಲ್ಲಿ ಉತ್ಪಾದನೆಯಾಗುವ ಪೆಟ್ರೋಲಿಯಂ ಕಚ್ಚಾ ತೈಲವನ್ನು ಮುಕ್ತವಾಗಿ ಬೇರೆ ದೇಶಗಳಿಗೆ ಮಾರುವಂತೆ ಇರಲಿಲ್ಲ. ಇದರಿಂದ ಇರಾನ್ ಆರ್ಥಿಕತೆ ತೀರಾ ಹದಗೆಟ್ಟಿತ್ತು. ಆದರೆ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದ ಆಗಿದೆ. ಇದರ ಪ್ರಕಾರ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳನ್ನು ನಿಲ್ಲಿಸಬೇಕು. ಅದಕ್ಕೆ ಪ್ರತಿಯಾಗಿ ಅಮೆರಿಕ ತೈಲ ಮಾರಾಟದ ಮೇಲಿನ ನಿರ್ಬಂಧವನ್ನು ಹಿಂದಕ್ಕೆ ಪಡೆಯಲಿದೆ. ಇದರಿಂದ ಇರಾನ್ಗೆ ಮುಕ್ತ ಮಾರುಕಟ್ಟೆಯಲ್ಲಿ ತೈಲ ಮಾರಿ ವರ್ಷಕ್ಕೆ $60 ಬಿಲಿಯನ್ ಆದಾಯ ಗಳಿಸುವ ಅವಕಾಶ ಸಿಕ್ಕಿದೆ. ಇದರಿಂದ ಇರಾನ್ನಲ್ಲಿ ಕುಸಿತ ಇರುವಂತಹ ಆರ್ಥಿಕತೆಗೆ ಚೇತರಿಕೆ ಸಿಗಲಿದೆ. ಯುದ್ಧದ ಪರಿಣಾಮದಿಂದ ದುಬೈನಂತಹ ಸುಂದರ ನಗರದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ನಡೆದ ಯುದ್ಧದ ಸಂದರ್ಭದಲ್ಲಿ ದುಬೈನಲ್ಲೂ ಬಾಂಬುಗಳು ಬಿದ್ದಿದ್ವು. ಈ ಯುದ್ಧದ ಭಯದಿಂದಾಗಿ ಜಗತ್ತಿನ ಬೇರೆ ಬೇರೆ ದೇಶದ ಶ್ರೀಮಂತರು ದುಬೈನಲ್ಲಿ ಮನೆ ಅಥವಾ ಜಾಗ ಖರೀದಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಈ ಹಿಂದೆ ದುಬೈ ಸೇಫ್ಟಿ ಕಂಟ್ರಿ ಅಂತ ಬಹಳಷ್ಟು ಶ್ರೀಮಂತರು ದುಬೈನಲ್ಲಿ ಪ್ರಾಪರ್ಟಿಗಳನ್ನು ಖರೀದಿ ಮಾಡ್ತಾ ಇದ್ರು. ಆದರೆ ಈಗ ಕೇವಲ 1 ತಿಂಗಳ ಅಂತರದಲ್ಲಿ ದುಬೈ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಮಾರುಕಟ್ಟೆ 19% ಕುಸಿದಿದೆ. ಮನೆಗಳ ಬೆಲೆ 20ರಿಂದ 25% ಕಡಿಮೆಯಾಗಿದೆ. ಇದು ಇಲ್ಲಿ ನೆಲೆಸಿರುವ ಲಕ್ಷಾಂತರ ಭಾರತೀಯರ ಮೇಲೂ ಪರಿಣಾಮ ಬೀರುತ್ತೆ. ಇನ್ನು ಫ್ರಾನ್ಸ್ನಲ್ಲಿ ನಡೆದಂತಹ G7 ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಿ ಅವರ ನಾಯಕತ್ವವನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಭಾರತದೊಂದಿಗೆ ಉತ್ತಮ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಸುಳಿವನ್ನು ನೀಡಿದ್ದಾರೆ. ಇದರಿಂದ ನಮ್ಮ ದೇಶದ ವಸ್ತುಗಳನ್ನು ಅಮೆರಿಕಕ್ಕೆ ರಫ್ತು ಮಾಡುವಾಗ ಕಟ್ಟಬೇಕಾದಂತಹ ಸುಂಕ, ತೆರಿಗೆ ಕಡಿಮೆಯಾಗುವ ನಿರೀಕ್ಷೆ ಇದೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ನಡೀತಾ ಇರುವಂತಹ ಪಿಚ್ ಬ್ಲ್ಯಾಕ್ ಎಂಬ ಬಹುದೊಡ್ಡ ಜಾಗತಿಕ ವಾಯುಸೇನಾ ಸಮರಾಭ್ಯಾಸದಲ್ಲಿ ಭಾರತ ಭಾಗವಹಿಸ್ತಾ ಇದೆ. 19 ದೇಶಗಳ ಅತ್ಯಾಧುನಿಕ ಯುದ್ಧ ವಿಮಾನಗಳು ಸೇರಿರುವ ಈ ಕವಾಯತ್ನಲ್ಲಿ ಭಾರತದ ರಫೇಲ್ ಯುದ್ಧ ವಿಮಾನಗಳು ಪಾಲ್ಗೊಳ್ತಾ ಇದೆ. ಇದು ಜಗತ್ತಿನ ಮುಂದೆ ಭಾರತದ ಮಿಲಿಟರಿ ಶಕ್ತಿ ಎಷ್ಟಿದೆ ಎಂಬುದನ್ನು ಪ್ರದರ್ಶಿಸುವಂತಹ ಮತ್ತು ಇತರ ದೇಶಗಳೊಂದಿಗೆ ರಕ್ಷಣಾ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರಮುಖ ಹೆಜ್ಜೆಯಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೇಶ ಮತ್ತೊಂದು ದೇಶದ ಜೊತೆ ವ್ಯಾಪಾರ ಮಾಡುವಾಗ ಹೆಚ್ಚಾಗಿ ಅಮೆರಿಕದ ಡಾಲರನ್ನು ಬಳಸಲಾಗುತ್ತೆ. ಆದರೆ ಈಗ ಹಲವು ದೇಶಗಳು ಅಮೆರಿಕದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮುಂದಾಗಿದೆ. ಇತ್ತೀಚೆಗೆ ರಷ್ಯಾ ಮತ್ತು ಮಲೇಷಿಯಾ ದೇಶಗಳು ಒಂದು ಮಹತ್ವದ ಮಾತುಕತೆ ನಡೆಸಿದೆ. ಇನ್ನು ಮುಂದೆ ಈ 2 ದೇಶಗಳ ನಡುವಿನ ವ್ಯಾಪಾರಕ್ಕೆ ಡಾಲರ್ ಬಳಸುವ ಬದಲು ಆಯಾ ದೇಶದ ಕರೆನ್ಸಿಗಳಾದಂತಹ ರಷ್ಯಾದ ರೂಬೆಲ್ ಮತ್ತು ಮಲೇಷಿಯಾದ ರಿಂಗಿಟ್ ಅನ್ನು ನೇರವಾಗಿ ಬಳಸಲು ನಿರ್ಧರಿಸಿದೆ. ತಮ್ಮದೇ ದೇಶದ ಹಣದಲ್ಲಿ ವ್ಯಾಪಾರ ಮಾಡುವುದರಿಂದ ಆರ್ಥಿಕವಾಗಿ ಅಮೆರಿಕದ ಹಿಡಿತದಿಂದ ಹೊರಬರಬಹುದು ಎಂಬುದು ಈ ದೇಶಗಳ ಉದ್ದೇಶ. ಇದೇ ರೀತಿ ನಮ್ಮ ಭಾರತ ಕೂಡ ಇತ್ತೀಚೆಗೆ ಹಲವು ದೇಶಗಳ ಜೊತೆ ಡಾಲರ್ ಬದಲಿಗೆ ರೂಪಾಯಲ್ಲೇ ವ್ಯಾಪಾರ ಮಾಡಲು ಒಪ್ಪಂದವನ್ನು ಮಾಡಿಕೊಳ್ತಾ ಇರೋದು ಗಮನಾರ್ಹ ಸಂಗತಿಯಾಗಿದೆ. ಇನ್ನು ತೈವಾನ್ ಎಂಬ ಸಣ್ಣ ದೇಶದ ಮೇಲೆ ಪಕ್ಕದ ಚೀನಾ ಪದೇ ಪದೇ ಯುದ್ಧದ ಬೆದರಿಕೆ ಹಾಕ್ತಾ ಇತ್ತು. ತನ್ನ ರಕ್ಷಣೆಗಾಗಿ ತೈವಾನ್ಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ತುರ್ತು ಅಗತ್ಯವಿದ್ದು ಅದು ಅಮೆರಿಕದ ಕಡೆ ಮುಖ ಮಾಡಿದೆ. ಆದರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ತೈವಾನ್ಗೆ ಸುಲಭವಾಗಿ ಶಸ್ತ್ರಾಸ್ತ್ರ ಕೊಡಲು ಒಪ್ಪುತ್ತಿಲ್ಲ. ತೈವಾನ್ ದೇಶವು ಮೊಬೈಲ್ ಮತ್ತು ಕಂಪ್ಯೂಟರ್ಗಳಿಗೆ ಬೇಕಾಗುವ ಸೆಮಿಕಂಡಕ್ಟರ್ ಚಿಪ್ಗಳನ್ನು ತಯಾರಿಸುವಲ್ಲಿ ಜಗತ್ತಿನಲ್ಲಿ ಮುಂಚೂಣಿಯಲ್ಲಿದೆ. ನೀವು ನಮ್ಮ ದೇಶದ ಕಾರ್ಖಾನೆಗಳನ್ನು ಕಸಿದುಕೊಂಡಿದ್ದೀರಿ. ಆ ಕಾರ್ಖಾನೆಗಳನ್ನು ಮೊದಲು ಅಮೆರಿಕಕ್ಕೆ ತನ್ನಿ, ಆಮೇಲೆ ಶಸ್ತ್ರಾಸ್ತ್ರ ನೀಡುವ ಬಗ್ಗೆ ಯೋಚಿಸ್ತೇವೆ ಎಂಬ ಅರ್ಥದಲ್ಲಿ ಅಮೆರಿಕ ಷರತ್ತು ವಿಧಿಸ್ತಾ ಇದೆ. ಇದರಿಂದಾಗಿ ತನ್ನ ಜೀವ ರಕ್ಷಣೆ ಮತ್ತು ಆರ್ಥಿಕತೆ ಎರಡರ ನಡುವೆ ಸಿಲುಕಿ ತೈವಾನ್ ಅತ್ಯಂತ ಅತಂತ್ರ ಸ್ಥಿತಿಗೆ ತಲುಪಿದೆ. ಇನ್ನು ಪಾಕಿಸ್ತಾನದ ಗುರುದ್ವಾರವೊಂದರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂತಹ 70 ವರ್ಷದ ವಯಸ್ಸಾದ ಸಿಖ್ ದಂಪತಿಯನ್ನು ಅಪರಿಚಿತರು ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಇದು ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ಎಷ್ಟು ಅಭದ್ರತೆಯಿಂದ ಬದುಕ್ತಾ ಇದ್ದಾರೆ ಎಂಬುದನ್ನು ಜಗತ್ತಿಗೆ ತೋರಿಸಿದೆ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಪಾಕಿಸ್ತಾನದಲ್ಲಿ ಸುಮಾರು 20 ಲಕ್ಷದಷ್ಟು ಸಿಖ್ಖರು ಇದ್ದರು. ಆದರೆ ನಿರಂತರ ಕಿರುಕುಳ ಮತ್ತು ದೌರ್ಜನ್ಯದಿಂದಾಗಿ 2023ರ ಹೊತ್ತಿಗೆ ಅವರ ಸಂಖ್ಯೆ ಕೇವಲ 16,000ಕ್ಕೆ ಕುಸಿದಿದೆ.
ಅಲ್ಲಿನ ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವಲ್ಲಿ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾಗಿವೆ ಎಂಬ ಜಾಗತಿಕ ಟೀಕೆಗೆ ಈ ಕೃತ್ಯ ಮತ್ತೊಮ್ಮೆ ಪುಷ್ಟಿ ನೀಡಿದೆ. ಇದು ಇಂದಿನ ಪ್ರಮುಖ 6 ಜಾಗತಿಕ ವಿದ್ಯಮಾನಗಳು. ಒಂದು ಕಡೆ ಆರ್ಥಿಕತೆಯನ್ನು ಸರಿದಾರಿಗೆ ತರುವ ಪ್ರಯತ್ನಗಳು ನಡೆಯುತ್ತಿದ್ದರೆ, ಇನ್ನೊಂದೆಡೆ ದೇಶದ ನಡುವಿನ ಭದ್ರತೆ ಮತ್ತು ವ್ಯಾಪಾರದ ಹಗ್ಗಜಗ್ಗಾಟ ಮುಂದುವರೆದಿದೆ. ಪ್ರಪಂಚದಲ್ಲಿ ನಡೆಯುವ ಇಂತಹ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ನಮ್ಮ ಆಮದು ರಫ್ತು, ಮಾರುಕಟ್ಟೆಯ ಬೆಲೆಗಳು ಮತ್ತು ರಕ್ಷಣಾ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಾವು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶ್ಲೇಷಣೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.